ಬಟ್ ಯಾರು ಕೊಟ್ಟರು ಇರಲಿ ಪರವಾಗಿಲ್ಲ. ಸೊ ಏನಿವೆ ಇಲ್ಲಿ ನೋಡಿ ಏನು ಮಸ್ತಾಗಿದೆ ಗುರು, ಇಲ್ಲೆಲ್ಲ ಇದೆ. ಬಡ್ಡಿ ಮುಗಿದ್ರು ಆಯಿತು, ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಏನೋ ಗೊತ್ತಿಲ್ಲ ಗುರು, ಹಿಂಗೆ ಹೋಗೇ ಬರ್ತಾಯಿದೆ. ಇಲ್ಲಾಂದರೆ ಅಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಒಂದು ವೆಹಿಕಲ್ ಇದ್ದರೆ ಅದನ್ನೇ ಕಳಿಸ್ತೀನಿ, ನಿಮಗೆ ಅರೇಂಜ್ ಮಾಡ್ತೀನಿ ಅಂತ. ಬರ್ತಾ ಬರ್ತಾ ಯಾಕೋ ಇನ್ನೂ ಜಾಸ್ತಿ ಭಯ ಆಯ್ತೈತೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ. ಇವತ್ತು ನಾವಿರುವುದು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 50-60 ಕಿಲೋಮೀಟರ್ ಅಂದ್ಕೊಳ್ಳಿ. ಬದ್ರಿನಾಥಿನ ಮುಂದೆ ಬಂದಿದ್ದೀವಿ ಹರಿದ್ವಾರ್ ಕಡೆಗೆ. ಸೊ ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ, ನೈಟ್ ಸ್ಟೇ ಆಗೋಣ ಅಂತ ಅಂದ್ಬಿಟ್ಟು. ಸೊ ಈಗ ಪ್ಲ್ಯಾನ್ ಏನಪ್ಪ ಅಂದರೆ ಬಾಯ್ಸ್ ಎಲ್ಲ ರೆಡಿ ಆಗಬೇಕು. ಪಟ್ ಅಂತ ರೆಡಿ ಆಗಿದ್ದೆ, ಹೊರಡಬೇಕು. ಎಲ್ಲಿಗೆ? ಟಿ ಟಿ ಹತ್ರಕ್ಕೆ. ಇಲ್ಲಿಂದ ಇವತ್ತಿನ ಪ್ರಯಾಣ ನಮ್ಮದು ಹರಿದ್ವಾರ್ಗೆ. ಒಂದೇ ದಿನಕ್ಕೆ 300 ಕಿಲೋಮೀಟರ್ ಹತ್ರ ಆಗುತ್ತೆ, 315 ಕಿಲೋಮೀಟರ್ನ ಆಗುತ್ತೆ ಹರಿದ್ವಾರು ಬದ್ರಿನಾಥಿಂದ. ಸೊ ಅಷ್ಟೊಂದೆಲ್ಲ ಹೊಡಿಯೋಕ್ಕಾಗಲ್ಲ ಅಂತ ನಮ್ಮ ಟಿ ಟಿ ಅಣ್ಣ ಹೇಳಿದರು. ಸೊ 50 ಕಿಲೋಮೀಟರ್ 60 ಕಿಲೋಮೀಟರ್ ಕವರ್ ಮಾಡಿದ್ವಿ. ಸೊ ಇವತ್ತು ಸಾಯಂಕಾಲದ ಹೊತ್ತಿಗೆ ಬದ್ರಿನಾಥ್ ರೀಚ್ ಮಾಡಿಸ್ತೀನಿ ನಿಮ್ಮನ್ನ ಅಂತ ಹೇಳಿದ್ದಾರೆ. ಮಳೆ ನೋಡಿ ಗೈಸ್ ಹೆಂಗುಯ್ತೈತೆ, ನೇಚರ್ ನೋಡಿ ಹೆಂಗೈತೆ. ನಾವಿಲ್ಲಿಂದ ಇಳಿದೋಗ್ಬೇಕು ನೋಡಿ. ಬದ್ರಿನಾಥ್ 57 ಕಿಲೋಮೀಟ್ರ್ ಅಂತೆ ಬೋರ್ಡು, ಅಂದರೆ ಈ ಸೈಡ್ಗೆ. ನಾವು ಹೋಗ್ಬೇಕಾಗಿರೋದು ಈ ಸೈಡ್ಗೆ. ಸೊ ಬದ್ರಿನಾಥ್ ಮುಗಿಸ್ಕೊಂಡು ಬಂದಿದ್ದೀವಿ ನಾವು. ಮನ್ನಾ ವಿಲೇಜ್ ಮುಗಿಸ್ಕೊಂಡು ಬಂದಿದ್ದೀವಿ. ಜೋಶ್ ಮತ್ ಅಂತೇನೋ ಇದೆ, ಜೋಶಿ ಮತ್ ಅಂತ, ಅದೂ ಅಲ್ಲೇನೂ ಇಲ್ಲ, ಬರೀ ಒಂದು ಊರಷ್ಟೇ. ಸೊ ಅದನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಮಳೆ ಬರ್ತಾಯಿದೆ, ನಮ್ಮ ಟಿ ಟಿ ಅಲ್ಲಿದೆ. ಪಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತೀವಿ, ಒಂದು ಟೀಗಿ ಕುಡಿಯೋಣ. ಇನ್ನು ಬಾಯ್ಸಲ್ಲಿ ರೆಡಿ ಆಗೋರೆ ಅವರ. ಯಪ್ಪ ಸ್ಟೆಪ್ ಇಳಿಯೋಕೆ ಆಯ್ತಲ್ಲ ಗುರು, ಆ ಲೆವೆಲಿಗೆ ಕಾಲು ಊಸ್ಟ್ ಬಂದುಬಿಟ್ಟಿದೆ. ಒಂದೊಂದು ಸ್ಟೆಪ್ ಹಿಡಿತಾ ಇದ್ರು ದೇವ್ರು ಕಾಣಿಸ್ತಾವ್ರೆ. ರೋಮಗಳು ಅಲ್ಲಾಡ್ಸ್ದಂಗೆ ಆಗ್ತಾಯಿದೆ. ಅಯ್ಯೋ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ. ಮಳೆ ಬರ್ತಾಯಿದೆ. ಆ್ಯಂಡ್ ಇಲ್ಲೇ ಒಂದು ಬ್ರಿಡ್ಜ್ ಇದೆ ನಾವು ನಿಲ್ಸಿರೋ ಜಾಗದಲ್ಲೇ. ಸೊ ಒಂದು ರೌಂಡ್ ಹಾಕ್ಕೊಂಬರೋಣ ಬ್ರಿಡ್ಜ್ ಹತ್ರ. ನೀರು ಹರಿತಿರೋದು ನೋಡ್ಕೊಂಬರೋಣ. ಇನ್ನೂ ಯಾರೂ ಬಂದಿಲ್ಲ, ಇನ್ನೂ ಟೈಮ್ ಹಿಡಿಯುತ್ತಾರಲ್ಲ ಬರೋದಕ್ಕೆ. ಎಂಥ ಬ್ಯೂಟಿಫುಲ್ ನೇಚರ್ ಗುರು. ಮಿಸ್ ಮಾಡ್ಕೋತೀನಿ ಖಂಡಿತ ಇದನ್ನೆಲ್ಲ. ನಿಜವಾಗ್ಲೂ ಇವಾಗೆಲ್ಲ ಫೋಟೋಸ್ ನೋಡ್ತಾ ಇದ್ದೆ ಕುತ್ಕೊಂಡು. ಕೇದಾರನಾಥ ತೆಗ್ದಿರೋದು ಸ್ವರ್ಗ ಥರ ಇದೆ ಗುರು, ಸ್ವರ್ಗ ಥರ. ಸೈಕು ನೋಡಿ, ನೀರು ಹರಿತಾಪದೈತೆ. ಮಸ್ತಲ್ಲ, ಬ್ಯೂಟಿಫುಲ್. ಕೆಳಗಡೆ ನಮ್ಮ ರೂಮ್ ಏನಿತ್ತು ಅದ್ರ ಕೆಳಗಡೆ ಒಂದು ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿ ನಮ್ಮ ಓನರು ಫುಲ್ ನನ್ನ ನೆನ್ಪಿಟ್ಕೊಂಬಿಟ್ಟವ್ರು, ಸೈಕ್ ಆಗಿಬಿಟ್ಟಿದ್ದಾರೆ. ನೆನ್ನೆ ಆ ಲೆವೆಲಿಗೆ ಡೀಲ್ನ ಕುದುರಿಸಿದ್ದು. ನಿನ್ನಂಥವನೇ ಬಂದುಬಿಟ್ರೆ ಎಲ್ಲ ಕಡೆ ನಮಗೆ ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋ ಲೆವೆಲಿಗೆ ಅವರು ನನ್ನ ನೆನ್ಪಿಟ್ಕೊಂಬಿಟ್ಟಿದ್ದಾರೆ. ಈಗ ಬಂದ ತಕ್ಷಣ ಪಟ್ ಅಂತ ಮಾತಾಡ್ಸಿದ್ರು. ನೀನು ನಿದ್ರೆ ಬಂತ ಚೆನ್ನಾಗಿ ಏನು ಇತ್ತ ಅಂತ ಅಂದ್ಬಿಟ್ಟು. ಟ್ರಿಪ್ ಹೊಡಿಬೇಕಾದ್ರೆ ನಾನು ಒಬ್ಬ ಇಷ್ಟು ದುಡ್ಡು ಪೇ ಮಾಡಿಬಿಟ್ಟು ಒಂದು ರೂಮ್ ತೊಗೊತೀನಿ. ಇಷ್ಟು ದುಡ್ಡು ಇಲ್ಲಿ 10 ಜನಕ್ಕೆ 2 ರೂಮು. ಆ ದುಡ್ಡಿಗೆ ನಾನು ಡೀಲ್ ಮಾಡ್ತಾಯಿದ್ದೆ. ತಂಗಾಗ್ಬಿಟ್ಟ. ಬಟ್ ಯಾರು ಕೊಟ್ಟರು ಇರಲಿ ಪರವಾಗಿಲ್ಲ. ಸೊ ಏನಿವೆ ಇಲ್ಲಿ ನೋಡಿ ಏನು ಮಸ್ತಾಗಿದೆ ಗುರು. ಇಲ್ಲೆಲ್ಲ ಇದೇ ಥರ ವ್ಯೂ ಮಾಡೋದವರು, ಬ್ಯಾಕ್ ಸೈಡ್ ವ್ಯೂ. ದಡಕ್ಕೇ ಕಟ್ಕೊಂಡಿರ್ತಾರೆ ಬಿಲ್ಡಿಂಗ್ಗಳನ್ನ. ಸೊ ವಿತ್ ರೆಸ್ಟೋರೆಂಟ್ ವಿತ್ ಎ ವ್ಯೂ. ಇದೇ ಬ್ರಿಡ್ಜಲ್ಲಿ ಇನ್ನೂ ಮುಂದೆ ನಡ್ಕೊಂಬಂದರೆ ಇಲ್ಲಿ ಫಾಲ್ಸ್ ಇರೋದು. ತೋರಿಸ್ತೀನಿ ತಡೀರಿ. ನಾವೆಲ್ಲ ಫಾಲ್ಸ್ ಹುಡ್ಕೊಂಡು ಎಷ್ಟೆಷ್ಟು ದೂರ ಹೋಗ್ತೀವಿ, ಏನೇನೆಲ್ಲ ಸರ್ಕಸ್ ಮಾಡ್ತೀವಿ ಒಂದು ಫಾಲ್ಸ್ ನೋಡೋಕ್ಕೆ. ಇಲ್ಲಿ ಎಲ್ಲ ಕಡೆ ಫಾಲ್ಸ್ಗಳು. ಜನಗಳು ದೇ ಡೋಂಟ್ ಕೇರ್. ನಾವೆಲ್ಲ ಎಷ್ಟು ಎಕ್ಸೈಟ್ ಆಗ್ತೀವಿ, ಇಲ್ಲಿ ನೋ ಎಕ್ಸೈಟ್ಮೆಂಟ್, ಝೀರೋ ಎಕ್ಸೈಟ್ಮೆಂಟ್. ನೋಡ್ತೀರಾ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೋಡ್ರಿ ಹೆಂಗೆ ಹರಿತಾ ಇದೆ. ಮನೆ ಹಿಂದ್ಗಡೆನೆ, ಈ ರೂಮ್ಗಳು ಹಿಂದ್ಗಡೆನೆ ಅದೇ ಹರ್ಕೊಂಡು ಕೆಳಗಡೆ ಹೋಗ್ತಾ ಇರೋದು. ಅದೇ ಆ ಸೈಡು ನಿಮಗೆ ಸಿಗ್ತಾ ಇರೋದು. ಅದನ್ನೇ ಆಗಲೇ ನಾನು ತೋರಿಸಿದ್ದು. ಈಗ ನಮ್ಮ ಬಾಯ್ಸ್ ಏನೋ ಇಲ್ಲಿ ನೆನ್ನೆ ಸ್ಟಾಪ್ ಹಾಕಿದ್ವಿ ನೈಟು. ಸೊ ಇದೇನೋ ಜ್ಯೂಸ್ ಸಿಗುತ್ತೆ, ಅಂದರೆ ಜಾಸ್ತಿ ಕಾಸ್ಟ್ಲಿ ಇಲ್ಲ. ಇಲ್ಲೆಲ್ಲ ಕಾಸ್ಟ್ಲಿ, ಯಾಕಂದರೆ MRPಗಿಂತ ಕಾಸ್ಟ್ಲಿನೇ ಎಲ್ಲ. ಸೊ ಇಲ್ಲಿ ಜಾಸ್ತಿ ಇಲ್ಲ, ಕಡಿಮೆ ಮಾರ್ಜಿನ್ ಸಿಗ್ತಾರೆ. ಅದಕ್ಕೆ ಇಲ್ಲೇ ಬರೋಣ ಕುಡಿಯೋಣ ಅಂತ ಬಂದ್ವಿ. ಬೆಟ್ಟ ಗುಡ್ಡಗಳ ಮಧ್ಯೆ ನಾವು ಟೀಯನ್ನು ಸವೆಯೋಣ ಬನ್ನಿ. ಸೊ ಗೈಸ್ ಬಂದಿದ್ದೀವಿ ನಾವು ನಮ್ಮ ಟೀಟಿಗೆ. ಬಿಸ್ಕೆಟ್ ತಿಂದು ಹೊರಟಿದ್ದೀವಿ. ಲೆಟ್ಸ್ ಗೋ. ಒಳ್ಳೆ ಮಜಾ. ಇವತ್ತು ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ, ಆ ಲೆವೆಲ್ ಚಳಿ. ಗೈಸ್ ನಮ್ಮದು ವೆಹಿಕಲ್ಲು ಬಡ್ಡಿ ಮುಗಿದ್ರು ಆಯಿತು. ಏನೋ ಸೌಂಡ್ ಬಂತು ನಮ್ಮದು. ಧುವಾ ನಿಕಲ್ರೆ ಬ್ರೋ, ಹೊಗೆ ಬರ್ತಾ ಇದೆ ಗುರು. ನಮ್ಮ ಕಂಟ್ರೋಲ್ ತಗ್ಲಾಕೊಂಡ್ವಲ್ಲ ಬೆಳಗ್ಗೆ
ಓ ವಾಸನೆ ಬರ್ತಾ ಇದೆ ಫುಲ್ಲು. ಯಾವ್ದು ಗುರು ಇದು ಇವಾಗ ಹಿಂಗಾಯ್ತು? ಏನಾಗಬಾರ್ದು ಅನ್ಕೋತಿದ್ವೋ ಅದೇ ಆಯಿತು. ಇವಾಗಷ್ಟೇ ಟಿಕೆಟ್ ಎಲ್ಲ ಕನ್ಫರ್ಮ್ ಆಗುತ್ತಾ ಅಂತ ಅಂದ್ಕೊಂಡು ಟ್ರೈನು ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಏನೋ ಗೊತ್ತಿಲ್ಲ ಗುರು, ಹಿಂಗೋಗೆ ಬರ್ತಾಯಿದೆ ಕತೆ ಗೈಸ್, ಕತೆ ವ್ಯಥೆ ವ್ಯಥೆ ವ್ಯಥೆ. ನೆಕ್ಸ್ಟ್ ಹೆಂಗೆ ಹೋಗೋದು? ಎಲ್ರಿಗಿಂತ ಮುಂಚೆ ಟಿಕೆಟ್ ಇರೋದು ಟ್ರೈನ್ದು ತಂದೆ. ಏನು ಮಾಡೋದು ಅರ್ಥ ಆಯ್ತಲ್ಲ, ಅದೇ ಭಯ ಆಗ್ತಿರೋದು. ಎಂಥ ಕೆಲಸ ಆಗ್ಬಿಡ್ತು ಲಾಸ್ಟಲ್ಲಿ. ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ, ಈಗ ಶುರುವಾಯಿತು. ನಮ್ಮ ಬಾಯ್ಸೇ ಇಲ್ಲ ರೆಡಿ ಮಾಡ್ತಾವ್ರೆ. ಗಾಡಿನಲ್ಲಿ ಆಯಿಲ್ ಇದೆಯಾ ಏನು ಕತೆ ಅಂತ ಚೆಕ್ ಮಾಡ್ತಾವ್ರೆ. ಆಯಿಲ್ ಇದೆ. ನಮ್ಮ ವ್ಯಥೆ ನೋಡಿಕೊಂಡು ನಮ್ಮ ಕೋತಿ ರಾಯನು ಬಂದವನೆ. ಏನಿಲ್ಲ ಒದ್ಗಿದ್ಯಪ್ಪ ಬಂದು. ಕೋತಿಗಳೆಲ್ಲ ಸ್ವಲ್ಪ ಅಗ್ರೆಸಿವ್ ಅವರೇ, ಪಟ್ಟಂತ ಹೊಡೆದ್ಬಿಡ್ತಾವೆ, ಜಂಪ್ ಹೊಡೆದ್ಬಿಟ್ಟು ಕಾಲಲ್ಲಿ ಒದಿತವೆ. ಕೆಲವೊಂದು ವಿಡಿಯೋ ಅದ್ರ ಮಗು ಬೇರೆ ಇದೆ ಪಕ್ಕದಲ್ಲಿ. ಹೇಳ್ಬಿಡು, ಏನೋ ಮಾಡ್ತಾವಲ್ಲ ಇಲ್ಲಿ ನಮ್ಮ ಜಾಗಕ್ಕೆ ಬಂದ್ಬಿಟ್ಟು ಈ ದೊಡ್ಡ ದೊಡ್ಡ ಕೋತಿಗಳು ಇಲ್ಲೇನೋ ಮಾಡ್ತಾರೆ. ಅದು ನೋಡೋಕೆ ಬಂದೈತೆ. ಯಾರೋ ನಮ್ಮ ಥರನೇ ಅವರಲ್ಲ, ನಮ್ಮ ಥರದೇ ಕೆಲ್ಸಗಳು ಮಾಡ್ತಾವ್ರಲ್ಲ, ಬೇಡದೆ ಇರೋವು ಅಂತ. ಅಲ್ಲೊಂದು ಕೋತಿ ಇದೆ ಪಾಪ, ಅದು ಕೈ ಹೋಗಿದೆ ಅಲ್ಲಿ ರೋಡಲ್ಲಿರೋದಕ್ಕೆ. ಇಲ್ಲೆರಡು ಕೋತಿಗಳಿದ್ದಾವೆ. ಏನು ಪಟಕ್ಕಂತ ಬಂದ್ಬಿಟ್ವಪ್ಪ ನಾವಿಲ್ಲಿ ನಿಲ್ಸಿದ್ದೆ. ಅಂದರೆ ನಾವು ನಿಲ್ಸಿ ಒಂದು ಸ್ವಲ್ಪ ಹೊತ್ತಾಗಿದೆ ಬಿಡಿ. ಸೊ ಏನು ಇತ್ತಾ ಪ್ರಾಬ್ಲಮ್ಮು ಅಂತ ಸೊಲ್ಯೂಷನ್ ಹುಡುಕ್ತಾ ಇದ್ದೀವಿ. ಏನೋ ಮೆಕ್ಯಾನಿಕ್ನ ಕರ್ಕೊಂಬರ್ತಾರೆ ಅಂತ ಹೇಳೋರೆ, ಇಲ್ಲಾಂದರೆ ಅಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಒಂದು ವೆಹಿಕಲ್ ಇದ್ದರೆ ಅದನ್ನೇ ಕಳಿಸ್ತೀನಿ, ನಿಮಗೆ ಅರೇಂಜ್ ಮಾಡ್ತೀವಿ ಅಂದವ್ರೆ. ಹೆಂಗೂ ಇದು ಇಂಗ್ಲುಕ್ ಕೊಡುತ್ತೆ. ಬನ್ನ ಆಜಾ ಭಯ್ಯ. ಅವನಲ್ಲ, ಫ್ರೆಂಡ್ ಅಷ್ಟೇ. ಇವಾಗ ನಮ್ಮ ಟಿ ಅಣ್ಣ ಇದ್ದಾನಲ್ಲ, ಅವನ ದೋಸ್ತು ನಮ್ಮ ಹಿಂದೆನೇ ಸುತ್ತಾ ಆಡ್ತಿದ್ದ. ಅವನು ಯಾವುದೋ ಒಂದು ಟೂರಿಸ್ಟ್ನ ಕರ್ಕೊಂಬಂದಿದ್ದ. ಸೊ ಇವಾಗ ಅವ್ನು ಬಂದಿದ್ದಾನೆ. ಸೊ ಅವ್ರ ಹತ್ರ ಒಂದು ಫ್ಯೂಸ್ ಆ್ಯಕ್ಚುಲಿ ಹೋಗಿದೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನಮ್ಮದು. ಸೊ ಹಾಗಾಗಿ ಅದಕ್ಕೊಂದು ವಯರ್ ಸುಟ್ಬಿಟ್ಟು ಕನೆಕ್ಟ್ ಮಾಡಬೇಕು. ಸೊ ಏನಾದ್ರು ವಯರ್ ಇದೆಯಾ ಅಂತ ಹುಡುಕ್ತಾ ಇದ್ದಾರೆ. ಕಾಪರ್ ವಯರ್ ಗಿಯರ್ ಸಿಕ್ಕರೆ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿ ಫುಲ್ ಗ್ಯಾಂಗೇ ಬಂದ್ಬಿಡ್ತು ಕೋತಿದು. ಅಯ್ಯೋ ಅಲ್ಲಿ ನೋಡ್ಗುರು, ಅಲ್ಲಿ ಬತ್ತೈದೆ ಗ್ಯಾಂಗ್ ವಾರೀಗ. ಏನು ಕರ್ದಿದೆ ಎಲ್ಲ ಕಡೆಯಿಂದನೂ ಬರ್ತಾನೆ ಅವೆ. ಕೈಯಿಲ್ಲ ಅದಕ್ಕೆ. ಬ್ರೋ ವಿಂಡೋಸ್ ಕ್ಲೋಸ್ ಮಾಡಿ, ಕೋತಿಗಳು ಬರ್ತವೆ. ಏನಾರು ಹೊತ್ಕೊಂಡು ಹೋದವು ಬರ್ತಾ ಯಾಕೋ ಇನ್ನೂ ಜಾಸ್ತಿ ಭಯ ಆಯ್ತೈತೆ. ಟೈಮ್ ಹಿಡಿತಾ ಇದೆ. ಬಂದವರಿಂದವರೆಲ್ಲ ಕೇಳ್ಕೊಂಡು ಏನಾಯ್ತು ಅಂತ, ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ಮಾತಾಡ್ಕೊಂಡು ಹೋಗ್ತಾವ್ರೆ. ಇನ್ನೂ ಮೆಕ್ಯಾನಿಕ್ ಬರ್ತಾ ಇಲ್ಲ ಬೇರೆ ಟಿ ಅರೇಂಜ್ ಆಗ್ತಾ ಇಲ್ಲ. ಗೈಸ್ ಇವಾಗ ತಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ರೆಡಿನಾ? ಒಪ್ಕೊಂಡ ಅವನು. ಅದಕ್ಕೂ ಇನ್ನಾರು ಹೇಳ್ಬಿಡ್ತಾನ. ಹಾಂ ನಡೀರಿ ಆಯಿತು. ಅವ್ನ ಫ್ರೆಂಡ್ ಬಂದ್ಬಿಟ್ಟು ಇನ್ನೊಬ್ಬ ಹೇಳ್ದಾಗಲೇ ನಮ್ಗೆ ಒಪ್ಪಿದ್ದು. ಓಕೆ ಸೆಕೆಂಡ್ ಗೇರ್ ಮೇಲೆ ಆಫ್ ಆಗಬಾರ್ದು ಅಷ್ಟೇ. ಈಗ ಆಫ್ ಆಗಬಾರ್ದು. ನೈ ಹೋಗೆ ದುವಾ ನೈ. ಅಯ್ಯೋ ಏನು ತುಳಿದ್ರೆ ಓಲಿ ಬಿಡಿ ಬ್ರೋ. ಸ್ಟಾರ್ಟ್ ಆಯ್ತಾ? ಸಗಣಿ ತುಳ್ದೆ ಅಂತ ಟೆನ್ಷನ್ ಮಾಡ್ಕೊತಾರೆ. ಏನು ಹೊಗೆ ಬರ್ದಾರೆ ಇದ್ರೆ ನಮ್ಗೆ ಹರಿದ್ವಾರಕ್ಕೆ ಸೇಫಾಗಿ ಬಿಟ್ಬಿಟ್ರೆ ಸಾಕು ಗುರು. ಅದೇ ಭಯ ಆಗ್ತಿರೋದು. ಹೊಗೆ ಬರ್ತಾ ಇಲ್ಲ ತಾನೆ? ಇನ್ನೊಂದ್ಸರಿ ನೋಡ್ತೀವಿ. ಹೊಗೆ ಏನು ಬರ್ತಾ ಇಲ್ಲ. ನೋಡ್ರಿ ಬ್ರೋ, ಮತ್ತೆ ಇದೇ ಭಯ ಇದ್ದಿದ್ದು. ಮಳೆಗೆ ಎಲ್ಲ ಲ್ಯಾಂಡ್ ಸ್ಲೈಡು. ಸೊ ಈ ಥರ ಆದಾಗ್ಲೇ ಭಯ ಆಗೋದು. ಯಾವಾಗ मिस्त्री नहीं है, हम जब तक किसी ने सलाह नहीं लेंगे जब तक हम स्टार्ट नहीं कर सकते गाड़ी ना। अब मिस्त्री ने बोला कि एक बार तुम चेक करो, मैंने कोई दिक्कत तो नहीं आएगी और प्रॉब्लम तो नहीं बढ़ेगी। सलाह नहीं बढ़ेगी तुम करो। ये बोला ना, एक चलाता है और इसका दोस्त सब चलाता है, ये सब पता है उन्हें, इसलिए वैसे मैं करता। देखिए मगर वो जो धुआं दिया ना उससे कंफ्यूज हो रहा था मैं, जो धुआं नीचे से निकला और ऊपर से मेरा मालिक बोल रहा है। मगर मालिक की बात तो इतनी सुनो, मालिक ने कहा कि बस गाड़ी को मत सेल्फ भी मत मारियो, वो यूँ कह रहा मेरे को। तो बिना मालिक के तो नहीं कर सकता हूँ ना, मैं भी तो वही समझ गया। जब मैंने मना करा तेरे को सेल्फ मारने के लिए तो तूने क्यों मारा सेल्फ? अब मिस्त्री की बात मान ली, मिस्त्री से बढ़ के सुनना मालिक, मिस्त्री ने कहा धक्के मार के कर।
ಓಕೆ, ಸೊ ಓನರ್ ಏನೋ ಬೇಡ ಅಂದಿದ್ರಂತೆ, ಸೆಲ್ಫ್ ಹೊಡಿಬೇಡ ಅಂತ. ಓನರ್ಗೆ ಏನು ಗೊತ್ತಿರುತ್ತೆ ಕೆಲಸ ಮಾಡೋದು ಇದು ಹೆಂಗೆ ವರ್ಕಿಂಗು ಅಂತ. ಸೊ ಆದಮೇಲೆ ಒಂದು ಮೆಕ್ಯಾನಿಕ್, ಇವರು ಮೇಸ್ತ್ರಿ ಅಂತಾರೆ ಮೆಕ್ಯಾನಿಕ್. ಸೊ ಮೆಕ್ಯಾನಿಕ್ ಹೇಳಿದ್ದಕ್ಕೆ ಮಾಡಿದ್ದು ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ನಾವೇ ಹೇಳಿದ್ವಿ, ಎಷ್ಟು ಹೇಳಿದ್ವಿ ಗೊತ್ತಾ, ತಳ್ಳೋಣ ಅಂತ ಏನು ಕೇಳಲಿಲ್ಲ. ಏನಿವೆ ಎಲ್ಲಿ ಬಿಟ್ಟು ಆಗೋದಿಲ್ಲ, ಒಳ್ಳೇದಕ್ಕೆ ಆಗ್ತಾ ಇದೆ. ಗೈಸ್ ಟನಲ್ ನೋಡಿ ಗೈಸ್, ಲ್ಯಾಂಡ್ ಸ್ಲೈಡ್ ಆಗಿರೋದು. ನಾವೇನಕ್ಕೆ ಭಯ ಬೀಳ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ. ನಮಗೂ ಒಂದು ಸ್ವಲ್ಪ ಇವಾಗ ಸಡನ್ ತಗ್ಗಂದ್ಬಿಡ್ತು, ಮತ್ತೆ ಎಕ್ಸ್ಟ್ರಾ ಜಾಸ್ತಿ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಟನಲ್ ಮುಚ್ಕೊಂಡಿದ್ಯೇನೋ ಅಂತ. ನೋಡಿ ಇಲ್ಲಿ ಎಷ್ಟು ಜಾಗ ಇದೆ. ಆ ಟನಲ್ಲೇ ಮುರಿದೋಗೋ ಲೆವೆಲಿಗೆ ಮೇಲಿಂದ ಬಿದ್ದಿರೋದು. ಇವೆಲ್ಲ ಕ್ಲೋಸ್ ಆದರೆ ಇರೋದು ಒಂದೇ ದಾರಿ. ಇವು ಏನು ಮಾಡ್ಬೇಕು ಹೇಳಿ, ಇವೆಲ್ಲ ಯಾವಾಗ ಬೀಳ್ತಾವೋ ಗೊತ್ತಿಲ್ಲ ಅವರು. ನೋಡ್ರಿ ಇಲ್ಲಿ ದೂರದಿಂದ ನೋಡೋದಕ್ಕೆ ಫುಲ್ ಕ್ಲೋಸ್ ಆದಂಗಿತ್ತು. ಏನಪ್ಪ ಇದು ಮತ್ತೆ ಬಂತಲ್ಲ ಟೈಸ್ ಗೊತ್ತು ಅಂತ ಅಂದ್ಕೊಂಡೆ, ಬಟ್ ಇಲ್ಲ. 2 ಟ್ರಕ್ ಬರ್ತಾ ಇದೆ, ಅಲ್ಲಿ ಗಾಡಿ ಬರ್ತಾ ಇದೆಯಲ್ಲ ಅದು ದಾರಿ, ಇಲ್ಲಿಂದ ಹಂಗೆ ಬರಬೇಕು. ಇನ್ನೇನದು ಬಗ್ಗೆ ಹಂಗೆ ಕಸ್ಕೊಳುತ್ತೆ ಅನ್ನೋ ಲೆವೆಲ್ಗೆ ಹೋಗ್ತಾ ಇದೆ ಆ ಟ್ರಕ್ಕು. ಭಯ ನಮಗೆ ಒಂಥರ, ಆದರೆ ಓಡಿಸೋದು ಒಂಥರ ಭಯ ಇರುತ್ತೆ. ಕಾಂಪ್ಲಿಕೇಟೆಡ್ ಇಲ್ಲಿ, ಯಾವಾಗ ಹೆಂಗಿರುತ್ತೆ ಏನು ಕತೆ ಗೊತ್ತಾಗೋದಿಲ್ಲ. ಸದ್ಯಕ್ಕೆ ನಮ್ಮ ಟಿ ಟಿ ಇನ್ನೂ ಆಫ್ ಆಗಿಲ್ಲ. ಆಫ್ ಆಗೋದು ಬೇಡ, ಆಗಲೇ ಹಾಗೆ ಸಡನ್ನಾಗಿ ಆಫ್ ಆಗಿದ್ದು, ಅದೇ ಭಯ ಆಗಿದ್ದು. अगर धक्का मारना है तो इसी ಬರುತ್ತೆ ಅಜ್ಜಿ ಗುರು. ಆಮೇಲೆ ಮತ್ತೆ ತಳ್ಬಿಟ್ಟು ಏನಾದ್ರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಈ ಗಿಪ್ಪಲೆಲ್ಲ ತಳ್ಳೋಕ್ಕಾಗಲ್ಲ ಗುರು. ಇದೊಂದು ಸ್ವಲ್ಪ ಡೌನ್ ಇದೆ, ಮುಂದೆ ಹೆಂಗೋ ತಳ್ಬೋದು. ಅದಕ್ಕೆ ಅಲ್ಲಿ ಇಲ್ಲೇ ನಿಲ್ಲಿಸು ಅಂತ ಹೇಳಿದ್ದೀನಿ. ಸೊ ಬನ್ನಿ, ಇದೇ ರೆಸ್ಟೋರೆಂಟ್ ಅಂತೆ, ಹೋಗೋಣ ತಿನ್ನೋಣ. ದೋಸಾ ಪಾಯಿಂಟ್ ಅಂತೆ. ಸೊ ಆ್ಯಕ್ಚುಲಿ ನಿನ್ನೆ ಬೆಳಗ್ಗೆ ಬರ್ಬೇಕಾದ್ರೆ ನಾವು ಒಂದು ಜಾಗದಲ್ಲಿ ತಿಂದಿದ್ವಿ. ಓಕೆನಾ, ಸಕ್ಕತ್ತಾಗಿತ್ತು, ಒಳ್ಳೆ ಟೇಸ್ಟು ಆ್ಯಂಡ್ ಒಳ್ಳೆ ಫೀಲ್ ಇತ್ತು. ಪ್ರೈಸು ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲೇ ಹೋಗೋಣ ಅಂದ್ವಿ. ಏನೋ ಇಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಲ್ಸೋದು. ನೋಡೋಣ. ಇಲ್ಲಿ ನಮ್ಮ ಅಣ್ಣ ಮಸಾಲೆ ದೋಸೆ ನಾ ಮಾಡ್ತಾ ಇರೋದಾ, ಹೆಂಗೆ ಮಾಡ್ತಾವ್ರಿ ಕಾಯ್ತಾ ಇದ್ದೀವಿ ತಿನ್ನೋದಕ್ಕೆ. ಎಷ್ಟು ದಿನ ಆಗ್ಬಿಟ್ಟಿತ್ತು ಗುರು ದೋಸೆ ತಿಂದು. ನಮ್ಮ ದೋಸೆ ನಮಗೆ ಕೈಗೆ ಸಿಕ್ಕಿದೆ. ಆ್ಯಂಡ್ ಈಗ ನಾವು ಎಲ್ಲೋಗ್ತಿದ್ದೀವಿ ಗೊತ್ತಾ, ಆರಾಮಾಗಿ ಒಂದು ವ್ಯೂ ನೋಡಿಕೊಂಡು ನಮ್ಮ ಡ್ರೈವರನ್ನು ಫುಲ್ಲು ಚೋಲೆ ಬಟ್ಟರೆ ಹೊಡಿತಾವ್ರೆ. ಸೊ ನಾವು ಆರಾಮಾಗಿ ವ್ಯೂ ನೋಡಿಕೊಂಡು ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲಿಗೆ ವ್ಯೂ ಏನು ಗೊತ್ತಾ, ನೋಡ್ರಿ ಇಲ್ಲಿ ಇದು ಆ್ಯಕ್ಚುಲಿ ವ್ಯೂ ಇಲ್ಲಿರೋದು. ಆರಾಮಾಗಿ ತಿನ್ನೋಣ ಈಗ. ಸೊ ಇಷ್ಟು ತಿಂದಿದ್ದೀನಿ ಗೈಸ್, ಟೇಸ್ಟ್ ಏನು ಅಂತ ಹೇಳ್ಕೊಳ್ಳೋ ಥರ ಇಲ್ಲ. ಆಲೂಗಡ್ಡೆ ಪಲ್ಯ ಇವರು ಸಮೋಸಾಗೆ ಹಾಕ್ತಾರಲ್ಲ, ಅದೇ ಉಳ್ದಿತ್ತು ಅನಿಸುತ್ತೆ, ಅದನ್ನೇ ಹಾಕ್ಬಿಟ್ಟು ಇದಕ್ಕೆ ಸಮೋಸ ಆಲೂಗಡ್ಡೆ ಪಲ್ಯ ಇದು. ನೀವರಾ ಸ್ಟಾರ್ಟ್ ಆಗ್ತಾ ಇಲ್ಲ ಗೈಸ್, ತಳ್ಬೇಕು. ನುಕ್ಕಿದ್ದಕ್ಕೂ ಕಾಸು. ಹಾಂ ಚಲೋ. ಏನೇನು ಕೆಲಸ ಮಾಡ್ತಾ ಇದೀವಿ ನೋಡ್ರಿ ನಾವು ಇಲ್ಲಿಗೆ ಬಂದ್ಬಿಟ್ಟು. ಹಬ್ಬ ಆಯ್ತು, ಏನು ಜರ್ಕೊಳಿತಾ ಇತ್ತು, ಭಯ ಆಯಿತು ಆಗುತ್ತೋ ಇಲ್ವೋ ಸ್ಯಾಟು ಅಂತ. ಗೈಸ್ ಈಗ ಸದ್ಯಕ್ಕೆ ನಾವು ಒಂದು ಕಡೆ ಸ್ಟಾಪ್ ಹಾಕಿದ್ದೀವಿ. ಬರ್ಬೇಕಾದ್ರೆ ನಿಮ್ಗೆ ತೋರಿಸಿರ್ತೀನಿ, ನಿಮ್ಗೆ ನೆನಪಿರುತ್ತೆ. ಈ ಒಂದು ನದಿನೆಲ್ಲ ತೋರಿಸಿ, ಇಲ್ಲಿ ದಾರಿದೇವಿ ಮಂದಿರ್ ಅಂತ ಹೇಳಿದ್ದೆ, ದಾರಿದೇವಿ ದೇವಾಲಯ ಅಂತ. ಸೊ ಆ ದೇವಸ್ಥಾನ ಎಲ್ಲಪ್ಪ ಇದೆ ಅಂತ ಅಂದರೆ ನೋಡ್ರಿ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ಅಲ್ಲಿದೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗಬೇಕು ಕೆಳಗಡೆ. ನೋಡಿ ಗೈಸ್, ದಾರಿದೇವಿ ಟೆಂಪಲ್. ಸೊ ಇಲ್ಲಿ ಈ ದೇವಸ್ಥಾನ ನೀರೊಳಗಿದೆ. ಓಕೆನಾ, ಸೊ ಇದನ್ನು ತೆಗಿಯೋಣ ದೇವಸ್ಥಾನ ತಡೀರಿ ಬ್ರೋ ನಿಮಿಷ. ಸೊ ದೇವಸ್ಥಾನ ತೆಗಿಯೋಣ ಅಂತ ಅಂದ್ಕೊಂಡಾಗ ಇಲ್ಲಿ ಪೂರ್ತಿ ಫ್ಲಡ್ ಆಯ್ತಂತೆ. ಸೊ ಆವಾಗಿಂದ ಪ್ರೊಟೆಕ್ಟ್ ಮಾಡ್ತಾರೆ ಈ ನದಿಗಳನ್ನ ಅಂತ ಹೇಳ್ಬಿಟ್ಟು ಆ ದೇವರಿಗೆ ಹೆಸರು ಅಂತ ಹೇಳಿದ್ರು. ಮೇಲೆ ನಮಗೆ ಇನ್ಫಾರ್ಮೇಷನ್ನ. ಗೈಸ್ ನೋಡ್ರಿ ಇಲ್ಲಿ ಫುಲ್ ಸ್ಟೀಪ್ ಇದೆ. ಮುಂದೆ ಹೋಗ್ತಾ ಮೋಸ್ಟ್ಲಿ ನಮಗೆ ಮೆಟ್ಲು ಸಿಗುತ್ತೆ ಅನ್ಕೋತೀನಿ. ಇದು ಈ ಸ್ಟೀಪ್ ಆಗಿರೋದನ್ನ ಹಿಡಿಯೋದಕ್ಕೆ ನೋವು ಆಗ್ತಾ ಇದೆ, ಕಾಫ್ ಮಸಲ್ಸು.
ನೋಡಿ ಗೈಸ್, ದೇವಸ್ಥಾನ ಅಲ್ಲಿದೆ, ನಾನು ಇಲ್ಲಿದ್ದೀನಿ. ಸ್ಟೆಪ್ಸ್ ಇದೆ ಅಂತ ಅಂದ್ಕೊಂಡೆ, ಆ್ಯಕ್ಚುಲಿ ಸ್ಟೆಪ್ಸ್ ಏನಿಲ್ಲ, ಫುಲ್ ಅದೇ ಥರ ಪ್ಲೇನ್ ಸರ್ಫೇಸು. ಇಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಯಾಕಂದರೆ ಅಲ್ಲೂ ಹೋಗ್ಬೋದು ಅನಿಸುತ್ತೆ. ಫುಲ್ಲು ಅಂಗಡಿಗಳ ಮಧ್ಯೆ ಓಡಾಡ್ತಾ ಇದ್ದೀವಿ. ಇಲ್ಲಂತೂ ಎಲ್ಲ ಕಡೆ ಪ್ರಸಾದ ತೊಗೊಂಡೋಗಿ ಬರೀ ಅವೇ. ನೋಡಿ ಗೈಸ್, ಅಲ್ಲಿ ಪಿಲ್ಲರ್ಗಳಿರೋ ಜಾಗದಲ್ಲಿ ನೀರು ಹೆಂಗೆ ತಳ್ತಾ ಇದೆ, ಎಲ್ಲೂ ನೋಡ್ರಿ ಕಾಣುತ್ತೆ ಫುಲ್ಲು. ಏನು ಫಾಸ್ಟಾಗಿ ಹರಿತಾ ಇದೆ ನೀರು ಗೊತ್ತಾ. ನೋಡಿ ಗೈಸ್, ಏನು ಮಸ್ತಾಗಿದೆ. ಒಂದು ದೇವಸ್ಥಾನ ಈ ಥರ ನದಿ ಮಧ್ಯೆ ಇರುತ್ತೆ ಅಂತ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು, ನಾನು ನೋಡಿದ್ದೆ. ಓಕೆ, ಸೊ ಗೈಸ್, ಇದೆ ದೇವಸ್ಥಾನ. ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಈಗ ನಾವು ಹೊರಡ್ತಾ ಇದ್ದೀವಿ ಮೇಲಕ್ಕೆ. ಇದನಾಡಲು ಕವಿ ಬೇಕೆ ಓ ನಜ್ಜಿ, ಚಪ್ಪಲಿ ಹಾಕೋ ಬರ್ಬೇಕಾಗಿತ್ತು ಗುರು. ಅಯ್ಯೋ ಆಗ್ತಾ ಇಲ್ಲ, ಯಪ್ಪ ಕಬ್ಬಣ. ನಾನು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ಹೋಗ್ಬಿಟ್ಟೆ. ನನಗೇನು ಗೊತ್ತಿದ್ದು ಕಬ್ಬಣ ಅಂತ, ಮರ ಇರುತ್ತೆ, ಉಡ್ಡಾಕಿರ್ತಾರೆ ಕೆಳಗಡೆ ಅಂದ್ಕೊಂಡೆ. ಓಕೆ ಗೈಸ್, ಸೊ ಸೇಮ್ ಲೊಕೇಶನ್ನು, ಮತ್ತೊಂದು ರೀಟೇಕು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ. ನೋಡಿ ಗೈಸ್, ಇಲ್ಲಿ ಏನು ಮಾಡಿದ್ದಾರೆ, ಮೋಸ್ಟ್ಲಿ ಟೈಟು ಲೂಸ್ ಮಾಡ್ಬೋದು ಅನಿಸುತ್ತೆ ಬ್ರಿಡ್ಜ್ನ ಈ ಒಂದು ಇದರಿಂದ. ಐಡೋಂಟ್ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿಂದ ದೇವಸ್ಥಾನ ನೋಡಿ ಹೆಂಗಿದೆ. ನಾವು ಅಲ್ಲಿಗೆ ಹೋಗ್ಬೇಕು ಮೇಲಕ್ಕೆ. ಮತ್ತೆ ಓಹ್, ಕೆಡುತ್ತಾ ಇದೆ ಬಿಸಿಲು. ಹೊರಡೋಣ ಸಾಕು. ಬೇಜಾನ್ ಹ್ಯಾಂಗಿಂಗ್ ಬ್ರಿಡ್ಜ್ನ ಫೋಟೋಸ್ ನನ್ನ ಹತ್ರ ಇದೆ, ಸೊ ಅವಶ್ಯಕತೆ ಇಲ್ಲ ಗೈಸ್. ಈ ಬಿಸಿಲಲ್ಲಿ ಕೆಳಗಿಂದ ಹತ್ಕೊಂಡ್ಬಂದು ಈ ನಮ್ಮ ಟಿ ಅಣ್ಣ ನೋಡಿ ಎಲ್ಲಿ ತೊಗೊಂಡೋಗಿ ನಿಲ್ಸ ತಳ್ಳಕ್ಕೆ ಈಸಿ ಆಗಲಿ ಅಂತ ಅಷ್ಟು ದೂರದಿಂದ ಮತ್ತೆ ನಡಿಬೇಕಾಯ್ತು ನಮ್ಗೆ. ಇಷ್ಟೊಂದು ದೂರ ಡೌನ್ ಎಲ್ಲಿ ಸಿಗುತ್ತೆ ಅಲ್ಲಿಗೆ ತೊಗೊಂಡೋಗೋಣ ಟಿನ. ಡಬ್ಬ ಮಗ ಗುರು, ಸದ್ಯ ಗುರು ಪುಣ್ಯಾತ್ಮ ಈ ಸರಿ ತಳ್ಳಿಸ್ಲಿಲ್ಲ ನಮ್ಮ ಕೈಲಿ. ರೀ ಏನ್ರಿ ಅದು ಅಥೋ ಅಸಹ್ಯ. ಅವರೇ ಮುಂದೆ ಮೂವ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ರು. ಇಲ್ಲ ಮುಂದೆ ಬಂದು ಸ್ಟಾಪ್ ಹಾಕಿದ್ವಿ. ಇನ್ನೇನು ಅದೇ ರೋಡ್ನ ಎಷ್ಟೊಂದು ಬ್ಲಾಕ್ ಮಾಡಲಿ, ಎಷ್ಟೊಂದು ತೋರಿಸ್ಲಿದ್ದೆ ಹಸುವಿಗೆ ಬಾಳೆಹಣ್ಣು ತಿನ್ಕೊಳ್ಳೋಣ ಅಂತ ನಿಲ್ಸಿದ್ದೆ. ಸೇರಿ ಗೊತ್ತಾ ಗೈಸ್, ಈ ಒಂದು ಜಾಗದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಡ್ರೈವರ್ ಅಲ್ಲ ಇಲ್ಲಿ ರಷ್ಯನ್ಸ್ ಸಿಗ್ತಾರೆ ಅಂತೆಲ್ಲ ಹೇಳಿದ್ರು. ಅಂದರೆ ನೋಡೋಕೆ ಸಿಗ್ತಾರೆ ಅಂತ. ಓಕೆನಾ, ಅದು ಎಷ್ಟು ಕರೆಕ್ಟು ಅಂತ ಹೇಳಿದ್ರೆ, ಇಲ್ಲಿ ಓಡಾಡ್ತಾ ಇದ್ದು ಬರೀ ರಷ್ಯನ್ಸೇ, ಬರೀ ಫಾರಿನರ್ಸೇ. ಬರೀ ತೋರಿಸ್ತೀನಿ. ನಾವಂತೂ ಬೇಜಾನ್ ನೋಡಿದ್ವಿ. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಎದುರುಗಡೆ ಇನ್ನೂ ಬಂದಿದ್ದಾರೆ. ಅದು ಹೆಂಗೆ ಈ ಒಂದು ಪಾರ್ಟ್ ಆಫ್ ಇದ್ರಲ್ಲಿ ಮಾತ್ರ ಅಷ್ಟೊಂದು ಜನ ಇದ್ದಾರೆ ಅಂತ ಗೊತ್ತಿಲ್ಲ. ಹಾಂ, ಅಲ್ಲೋಡ್ರಿ ಅಲ್ಲಿ. ಸೊ ಗೈಸ್, ಇವಾಗ ನಾವು ವಾಪಸ್ ಇಬ್ಬರು ಎಲ್ಲಿ ಬಂದಿದ್ದೀವಿ? ರಿಷಿಕೇಶ್. ನಂಗೆ ರಾಮೇಶ್ವರಂ ಅಂತ ಬೈಕ್ ಬರ್ತೀವಿ. ರಿಷಿಕೇಶಿಗೆ ಬಂದಿದ್ದೀವಿ ವಾಪಸ್ಸು. ಸೊ ಇವಾಗ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ರಿಷಿಕೇಶಲ್ಲಿ ಒಂದೆರಡು ದೇವಸ್ಥಾನಗಳನ್ನು ಸುತ್ತಾಣ ಅಂತ. ಬಿಕಾಸ್ ನಮ್ಮ ಹತ್ರ ಟೈಮ್ ಇತ್ತು. ಇಲ್ಲಿಂದ ಆಲ್ಮೋಸ್ಟ್ ನಂಗೆ ಅನ್ಸಂಗೆ 25 ಕಿಲೋಮೀಟ್ರ್ ಹತ್ರ ಇರಬೇಕು ಹರಿದ್ವಾರ. ಸೊ ಇನ್ನೂ 4:15 ನಮ್ಮ ಟ್ರೈನ್ ಇರೋದು ರಾತ್ರಿ 10 ಗಂಟೆಗೆ. ಸೊ ಅದಕ್ಕೋಸ್ಕರ ಇಲ್ಲೇ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಗೈಸ್, ಮತ್ತೊಮ್ಮೆ ಆಟೋದಲ್ಲಿ ನಮ್ಮ ಪ್ರಯಾಣ ಶುರುವಾಗಿದೆ. ಯಾವ್ದು ಮಾಡೋದಕ್ಕೂ ಎಲ್ಲೆಲ್ಲಿ ಕೈ ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಇಕ್ಕಟ್ಟಲ್ಲಿ ಕುತ್ಕೊಂಡಿದ್ದೀವಿ. ಸೊ 720 ರೂಪಾಯಿನೋ ಕೊಟ್ಬಿಟ್ಟು ಆಟೋ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲೆಲ್ಲ ಫಿಕ್ಸ್ ರೇಟು ಪ್ಯಾಕೇಜು. ಓಕೆನಾ, 720ಕ್ಕೆ ಒಂದು, 1020ಕ್ಕೆ ಒಂದು, ಏನೇನೋ ಇದಾವೆ. ಓಕೆನಾ, ಸೊ ಇವಾಗ 720 ತೊಗೊಂಡಿದ್ದೀವಿ. ಸ್ನಾನ ಮಾಡಬೇಕು ಗಂಗೆಲಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಗೈಸ್, ಇದೆ ಆಟೋ. ನಾವು ಬಂದಿದ್ದು ಇಲ್ಲೇ ಮುಂದೆ ಬಂದ್ಬಿಟ್ಟು ಸ್ಟಾಪ್ ಮಾಡಿದ್ರು. ಏನು ಕತೆನೋ ಏನೋ ನನಗಂತೂ ಲಿಟ್ರಲಿ ಐಡಿಯಾ ಇಲ್ಲ. ತಲೆ ಓಡೋದು ಕಡಿಮೆ ಆಗಿದೆ ಸುಸ್ತಿಗೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಟ್ರೈನು ಕನ್ಫರ್ಮ್ ಆಗಿಲ್ಲ. ನಾನು ದಿನ ನಾಳೆ ಹೋಗ್ಬೇಕಾಗಿರೋದು. ಸೊ ಅದು ಹೆವಿ ತಲೆ ಕೆಡ್ತಾ ಇದೆ. ಅದಿಲ್ಲದೆ ನೆಕ್ಸ್ಟ್ ಆಪ್ಷನ್ ಏನು ಅಂತ. ಇದು ಯಾವುದೋ ಒಂದು ಬ್ರಿಡ್ಜಿಗೆ ಕರ್ಕೊಂಡ್ಬಂದಿದ್ದಾರೆ. ಯಾವುದೋ ಜೂಲಾ ಅಂತಾರೆ ಇದನ್ನು. ಯಾವ ಜೂಲ? ರಾಮ್ ಜೂಲನ ಯಾವುದೋ ಬೇರೆದೋ ಗೊತ್ತಿಲ್ಲ. ಕೋತಿಗಳೆಲ್ಲ ಇಲ್ಲೇ ಕೂತ್ಬಿಟ್ಟಾವೆ. ಇನ್ನೊಂದು ದಿನ ಯಾವಾಗಲೂ ಬಂದು ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅನಿಸ್ತಾ ಇದೆ. ಸಾಕು, ಎಂಡ್ ಆಫ್ ಮೈ ಕೆಪಾಸಿಟಿ ಅಂತ ಅನಿಸ್ತಾ ಇದೆ. ಇಲ್ಲಿ ನೋಡಿ, ಕೋತಿಗಳಲ್ಲಿ ಕೂತಿದೆ, ಅಲ್ಲೊಂದು ಕೂತಿದೆ, ಆ ಒಂದು ಕಂಬಿ ಮೇಲೆ ಕೂತಿದೆ. ಕೆಳಗಡೆ ಅಷ್ಟು ಜೋರಾಗಿ ನೀರು ಹರಿತಾ ಇದೆ. ಇದಕ್ಕೇನು ಭಯ ಇಲ್ವಾ? ಬಿದ್ದರೆ ಏನು ಕತೆ ಮಾಡ್ತಾಯಿದೆ ನೋಡಿ ಗೈಸ್. ಇದು ಎಲ್ಲರಿಗೂ ಗುದ್ದಾಗಿ ಬರ್ತೈತೆ. ಜಾಮ್ ಆಗ್ಬಿಟ್ಟಿದೆ ಇಲ್ಲಿ. ಗುದ್ದಕ್ಕೆ ಬಂದಿದ್ದಕ್ಕೆ ಗಂಗೆ ಹರಿಯೋ ಜಾಗಕ್ಕೆ ಎಲ್ಲ ಬಿದ್ದು ಒದ್ದಾಡ್ತಾವ್ರೆ. ಅಲ್ಲಲ್ಲೇ
ಆರಾಮಾಗಿ ಒಂದು ಹಸು ಬೇರೆ ರೆಸ್ಟ್ ಮಾಡ್ತಾ ಇದೆ. ಹಾಂ ಅದೇ ಬ್ರಿಡ್ಜ್ ನೋಡಿ ನಾವು ಬಂದಿದ್ದು ಅಲ್ಲಿಂದ ಹಂಗೆ ನಡ್ಕೊಂಡು ಬಂದಿದ್ದು ಇಲ್ಲಿಗೆ ಬಂದಿದ್ದು. ಮೋಸ್ಟ್ಲಿ ಅಲ್ಲಿ ಬ್ಯಾರಿಕೇಡ್ ಇದೆ ನೋಡ್ರಿ, ಬ್ಯಾರಿಕೇಡ್ ಥರ, ಅದನ್ನ ಹೊರಗಡೆ ಹೋಗಬಾರ್ದು ಅಂತ ಚೈನ್ ಬೇರೆ ಎಲ್ಲ ಹಿಡ್ಕೊಂಡು ಇಳಿತಾವ್ರ ಜನ. ಸೊ ಅಲ್ಲಿ ಸ್ನಾನ ಮಾಡ್ಬೋದು ಅನ್ಸುತ್ತೆ, ಮಾಡಲಿ. ನಾನು ಆಲ್ರೆಡಿ ಮಾಡಿದ್ದೀನಿ ಗಗ್ಗೆಯಲ್ಲಿ ಸ್ನಾನ, ಸೊ ಅದಕ್ಕೋಸ್ಕರ ಇವತ್ತೇನು ಮಾಡೋಕ್ಕೆ ಹೋಗೋದಿಲ್ಲ. ಬಟ್ಟೆಗಳು ಹಿಂಸೆ, ಒಣಗಲ್ಲ. ನೆಕ್ಸ್ಟು ಟ್ರೈನ್ ಹತ್ತಬೇಕು, ಒಳ್ಳೆ ತಲೆನೋವು ಅವೆಲ್ಲ. ಅಲ್ಲಿ ಸ್ನಾನ ಗೀನ ಎಲ್ಲ ಏನೂ ಮಾಡಲಿಲ್ಲ, ಬಂದರು. ಆ್ಯಂಡ್ ಸುಮ್ಮನೆ ಓಡಾಡ್ತಾ ಇದ್ದೀವಿ, ರೌಂಡ್ಸ್ ಆಗ್ತಾಯಿದ್ದೀವಿ ಮಾರ್ಕೆಟ್ನ. ಋಷಿಕೇಶಲ್ಲಿ ಏನು ಇತ್ತು ಅಂತ ನೋಡಿಕೊಂಡು ಬೆವ್ತ್ಕೊಂಡು ಲಗೇಜ್ ಎತ್ಕೊಂಡು. ಇಲ್ಲೊಂದು ದೇವಸ್ಥಾನ ಇದೆ, ದೇವರೇ ಒಳ್ಳೇದು ಮಾಡಪ್ಪ. ಇಲ್ಲಿ ಏನಾದ್ರು ಹೆಣ್ಮಕ್ಳು ಬಂದರೆ ಬೇಜಾನ್ ಐಟಮ್ಗಳು ಸಿಗ್ತವೆ, ಬ್ಯಾಗ್ಗಳು. ಗಂಡು ಮಕ್ಳಿಗಿಂತ ಜಾಸ್ತಿ ಹೆಣ್ಮಕ್ಳಿಗೆ ರಿಲೇಟೆಡ್ ಆಗಿರೋ ಐಟಮ್ಸ್ಗಳೇ ಇರೋದು ಇಲ್ಲಿ. ಇಲ್ಲೆಲ್ಲ ಬ್ಯಾಗು ಗೀಗು ಅಂದ್ಕೊಂಡು. ತೂಕ ಇಲ್ವಾ ಬ್ಯಾಗು? ಅಲ್ವಾ ಎಷ್ಟು ಲೈಟ್ ವೇಟ್ ಇದೆ ಗೈಸ್. ಇದು ಏನ್ರಲ್ಲಿ ಮಾಡಿದ್ದಾರೆ ನೋಡಿ, 350 ರೂಪಾಯಿಗೆ ಇದು ಗೈಸ್. ವೀಡಿಯೋ ಇದ್ರಲ್ಲಿ ಮಾಡಿರುವಂಥ ಬ್ಯಾಗು ಇಲ್ಲಿದೆಯಲ್ಲ ಹೆಂಪೋ. ಗೈಸ್ ನಡ್ಕೊಂಡು ಬಂದು ಇಲ್ಲಿ ಯಾವುದೋ ಒಂದು ಆಟೋ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಮ್ಮಲ್ಲಿ ಡ್ರಾಪ್ ಮಾಡೋದ್ರಲ್ಲ ಅವರು ವಾಪಸ್ಸು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರಂತೆ, ಅಂದರೆ ಇಲ್ಲಿ ಇರ್ತಾರೆ ಅಂತ. ಸೊ ನಾವು ರೌಂಡ್ಸ್ ಹಾಕೊಂಡು ಬರೋಕ್ಕೆ ಹೇಳಿದ್ರು. ಸೊ ಇವಾಗ ಎಲ್ಲೋರೆ ಅಂತ ಹುಡುಕ್ಬೇಕು ಅವ್ರನ್ನ. ಗಾಳಿ ಬೇಕು, ತಣ್ಣಗೆ ಆಗ್ತಾ ಇದೆ. ಸೆಕೆ ಗುರು ಸಿಕ್ಕಾಬಟ್ಟೆ ಸೆಕೆ ಹೊಡಿತಾರೆ. ಚಳಿ ಅಂತ ಈ ಟ್ರಿಪ್ಪಲ್ಲಿ ಹೇಳಿದ್ದೀನಿ, ಸೆಕೆ ಅಂತಲೂ ಟ್ರಿಪ್ಪಲ್ಲಿ ಹೇಳಿದ್ದೀನಿ, ಎಲ್ಲ ಥರದ್ದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಮಳೆ ಅಂತಲೂ ಹೇಳಿದ್ದೀನಿ. ವಾಪಸ್ ಬಂದ್ವಿ ನಾವು. ನಮ್ಮ ಟಿ ಎಲ್ಲಿ ಬಿಟ್ಟು ಹೋಗಿದ್ರು ಈ ಆಟೋಗಳು ತೊಗೊಳಕ್ಕೆ ಸ್ಟ್ಯಾಂಡಿಗೆ, ಅಲ್ಲಿಗೆ ಬಂದ್ವಿ. ಆದರೂ ಗುರು ತುಂಬ ಬೇಗ ಬಂದ್ವಿ. ಆ್ಯಂಡ್ ವೇಸ್ಟು ಒಂಥರ ಹೋಗಿದ್ದು ಅಂತ ಅನ್ನಿಸ್ತು. 720 ರೂಪಾಯಿ 740 ರೂಪಾಯಿನ ಕೊಟ್ಬಿಟ್ಟು ಹೋಗಿದ್ದು 10 ಜನಕ್ಕೆ. ಏನು 1 ಕಿಲೋಮೀಟ್ರು, ಒಂದು ಮ್ಯಾಕ್ಸಿಮಮ್ 1.5, ಅದ್ರ ಮೇಲೆ ಇವೆಲ್ಲ. ಸೊ ಅಷ್ಟು ಕೊಟ್ಟಿದ್ದು ಅನ್ಯಾಯ ಅನಿಸ್ತು ಸ್ವಲ್ಪ. ಗೈಸ್ ಲೆಟ್ಸ್ ಗೋ. ನಮ್ಮನ್ನ ಕೈ ಹಾಕೋಣ ಕೊಲ್ಲಿ ಗುರು. ಇಲ್ಲಿ ಬಂದು ನೋಡಿ ಗುರು, ಏನೇನೆಲ್ಲ ಮಾಡೋ ಥರ ಆಗೋಯ್ತು. ಬಡ್ಡಿ ಮಗಂದು ತಳ್ಳಿ ಸ್ಟಾರ್ಟ್ ಮಾಡೋದಾಗೋಯ್ತು. ದುಡ್ಡು ಕೊಡೋದಲ್ದರೆ ತಳ್ಬಿಟ್ಟು ಬೇರೆ ಸ್ಟಾರ್ಟ್ ಮಾಡಬೇಕು. ತಳ್ಳೋದು ಬಿಡಿ ಬ್ರೋ, ರಿಪೇರಿನೂ ನಾವೇ ಮಾಡಿದ್ದು ಬೆಳಗ್ಗೆ. ಅದೇನ್ರಿ ರಿಪೇರಿನೂ ನಾವೇ ಮಾಡಬೇಕಾಯ್ತು. ನಯಾ ಪೈಸೆ ಹಿಡಿಯೋಲ್ಲ ಡ್ರೈವರ್ಗೆ, ಏನು ಬೇಸಿಕ್ಸೇ ಇಲ್ಲ, ಗೊತ್ತಿಲ್ಲ. ಲಿಟ್ರಲಿ ವೈಂಡಿಂಗು ವಯರ್ದು ಎಲ್ಲ ನಾವೇ ಮಾಡಿದ್ದು. ಫ್ಯೂಸ್ಗೆ ಯಾರಿಗೋ ವಿಡಿಯೋ ಕಾಲ್ ಮಾಡಿಬಿಟ್ಟು ಅವ್ರು ಹೇಳ್ದಂಗೆ ಎಲ್ಲ ಮಾಡಿದ್ದು. क्यों भैया, क्यों यहाँ पर सब रशियन होते हैं, ज़्यादा रशियन मिलते हैं? वो जो है ना ऋषिकेश, हाँ वो समझ लो एक अंग्रेजों का ही घूमने का वो है, जगह है. ಹೆವಿ ಅಂದರೆ ಹೆವಿ ರಷ್ಯನ್ಸ್ ನೋಡಿದ್ವಿ ಗೈಸ್ ನಾವು. ಇಲ್ಲೇ ಎಲ್ಲ ಓಡಾಡ್ತಾವ್ರೆ, ಇಲ್ಲೂ ಇದ್ದಾರೆ. मसूरी में ही बहुत सारा ಗೈಸ್ ನೋಡಿ, ಅಲ್ಲಿ ರೈಟ್ ಸೈಡಲ್ಲಿ ನಾವು ಇದು ನೋಡಿದ್ವಲ್ಲ ಏನೋ ಆರ್ತಿ. ಸೊ ಅಲ್ಲೇ ಬಂದು ನೋಡಿದ್ದು ಹರಿದ್ವಾರಲ್ಲಿ ನಾವು. ಸೊ ಇವಾಗ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೆಳಗಡೆ ಓಡಾಡ್ತಾ ಇದ್ವಿ ನಾವು ಅವತ್ತು ಸಿಟಿ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ. ಸೊ ಈಗ ಈ ದಾರಿ ಎಲ್ಲಿ ಹೋಗುತ್ತೆ ಅಂದರೆ ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ನಮ್ಮ ಅಣ್ಣನಿಗೆ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಬಿಟ್ಬಿಡು ಅಂತ ಏನೋ ಕನ್ವಿನ್ಸ್ ಮಾಡಿದ್ದೀವಿ. ಓಕೆ ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ದಾರೆ. ಇವ್ರದ್ದೆಲ್ಲ ಹರಕೆ ಇರುತ್ತೆ ಅನಿಸುತ್ತೆ. ಗಂಗೆನ ಅವರವರ ಊರ ತನಕ ತೊಗೊಂಡೋಗೋದು ನೋಡ್ರಿ, ಇಲ್ಲಿ ಹೊತ್ಕೊಂಡು ಹೋಯ್ತವ್ರೆ. ಹೋಗೈಸ್ ಇಲ್ಲಿಗೆ ನಮ್ಮ ಟ್ರಿಪ್ಪು ಮುಕ್ತಾಯವಾಗುತ್ತದೆ ಹರಿದ್ವಾರ್ದು. ಸೊ ಹರಿದ್ವಾರ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಭಯ್ಯ ಕಿತ್ನಾ ಭಯ್ಯ? 150. ಲಗೇಜ್ ಎಲ್ಲ ಎತ್ತಾಕೊಂಡು ಒಳಗಡೆ ಹೋಗಬೇಕು. ಟ್ರೈನು ಇರೋದು 11 ಗಂಟೆಗೆ. ಈಗ ಟೈಮ್ ಆಗಿದೆ 7 ಗಂಟೆ. ಆ್ಯಂಡ್ ನೋಡಿ ಇಲ್ಲಿ ಜಾಸ್ತಿ ಆಗಿದೆ ನನಗೆ, ಫುಲ್ಲು ರ್ಯಾಷಸ್ ಥರ ಆಗಿಬಿಟ್ಟಿದೆ, ಹೆವಿ ಉರಿತಾ ಇದೆ ಗೈಸ್. ಸಾಯಂಕಾಲ ಆದರೂ ಹೆಂಗೆ ಇಳಿಸ್ತೈತೆ ಅಂದರೆ ಬೆವರು ಆ ಲೆವೆಲಿಗೆ ಇಳಿಸ್ತೈತೆ. ಇನ್ನೂ ಚೆನ್ನಾಗಿ ನೆನಪಿದೆ, ಹರಿದ್ವಾರಕ್ಕೆ ಬಂದ್ವಿ ಅನ್ನೋ ಖುಷಿ. ಇದೇ ಜಾಗದಿಂದ ಹೊರಗಡೆ ಎಕ್ಸಿಟ್ ಆಗಿ ಅಲ್ಲಿ ಎದುರುಗಡೆ ಕಾಣ್ತಿರೋ ಶಿವನ ಮುಂದೆ ನಿಂತ್ಕೊಂಡು 4 ಫೋಟೋಸ್ ತೆಕ್ಕೊಂಡು ಬೆಳಗ್ಗೆ ಆಗಿತ್ತು. ಅವಾಗ ಇಷ್ಟು 5 ಗಂಟೆಗೆ ಹಿಡಿದಿದ್ವಿ. ಇವತ್ತು ಮುಗಿದೇ ಹೋಯ್ತು ಟ್ರಿಪ್ಪು. ಇಲ್ಲಿ ಎಲ್ಲಿ ವೆಯ್ಟ್ ಮಾಡೋದು ಏನು ಕತೆ ಅಂತ ಯೋಚನೆ ಮಾಡ್ತಾಯಿದ್ವಿ. ಇದು ರೈಲ್ವೆ ಸ್ಟೇಷನ್ ಕಡಿಮೆ, ಲಾಡ್ಜ್ ಜಾಸ್ತಿ ಅನ್ನಿಸ್ತಾ ಇದೆ. ಅಂದರೆ ಲಾಡ್ಜ್ ಅಂದರೆ ಸ್ಟೇ ಆಗೋದಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಹಾಸ್ಕೊಂಡು ಮಲಗಿಬಿಟ್ಟಿದ್ದಾರೆ. ಆ್ಯಂಡ್ ಇದು ಯಾವುದೋ ವೆಯ್ಟಿಂಗ್ ಹಾಲ್ ಅಂತ ಇದೆ, ಸೆಕೆಂಡ್ ಕ್ಲಾಸ್ ಲೇಡೀಸ್ಗೆ ಅನ್ನೋ ಜಾಗದಲ್ಲಿ ಒಳಗಡೆ ಜೆಂಟ್ಸ್ ಎಲ್ಲ ಹೋಗಿದ್ದಾರೆ. ಇದ್ರಲ್ಲಿ ಗಬ್ಬು ನಾತ ಹೊಡಿತಾ ಇದೆ. ಎಷ್ಟರ ಮಟ್ಟಿಗೆ ನಾತ ಅಂದರೆ ಒಂದು ಟಾಯ್ಲೆಟೇ ಅದಕ್ಕಿಂತ ಚೆನ್ನಾಗಿರುತ್ತೆ. ಸೊ ಅಷ್ಟು ಗಬ್ಬು ನಾತ ಹೊಡಿತಾ ಇದೆ. ಏನಪ್ಪ ಮೇಂಟೆನೆನ್ಸ್ ಇಲ್ವಾ ಏನೋ ಕತೆ ಗೊತ್ತಿಲ್ಲ. ನಾವೆಲ್ಲರೂ ಒಂದು ರೌಂಡ್ ಹೋಗ್ಬಿಟ್ಟು ನಾವು ನಂಬ್ತಾ ಇಲ್ಲ. ಒಬ್ರು ಯಾರೋ ಹೇಳಿದ್ರೆ ವಾಸನೆ ಅಂತ, ನಾವು ಹೋಗಿ ನೋಡಿದ್ರೆ ಗೊತ್ತಾಗಿದ್ದು ಟಾಯ್ಲೆಟಲ್ಲೂ ಇಷ್ಟು ಕೆಟ್ಟದಾಗ ವಾಸನೆ ಬರೋಲ್ವಲ್ಲ ಗುರು ಅಂತ. ಅಷ್ಟು ಕೆಟ್ಟು ವಾಸನೆ ಬರ್ತಾ ಇದೆ. ಅದಕ್ಕೆ ಎಲ್ಲರೂ ಬಂದುಬಿಟ್ಟು ಕುತ್ಕೊಂಡಿದ್ದೀವಿ. ಇವಾಗ ನಾವು ವಾಪಸ್ ಹೊರಗಡೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಊಟ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಊಟದ ಬಾಧೆ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು ಟ್ರೈನಲ್ಲಿ.
ಯಾವ ಥರ ಹಿಂಸೆ ಆಗುತ್ತೆ ಅಂತ. ಏನೋ ಮೀಲ್ ಅಂತೆ. ಊಟಕ್ಕೆ ಬಂದಿದ್ವಿ. ಸೊ ರೋಟಿ ತೊಗೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ತಿಂತಾ ಇದ್ದೆ. ಏನೋ ಡಿಸ್ಕಷನ್ ಅದು ಇದು ಮಾಡಿಕೊಂಡು ಟ್ರೈನ್ ಕನ್ಫರ್ಮ್ ಆಗಿಲ್ಲ, ಅದ್ರದ್ದು ಒಳ್ಳೆ ತಲೆನೋವು ಆಗ್ತಾಯಿದೆ, ಹೆಂಗೆ ಹೋಗೋದು ಏನು ಮಾಡೋದು ಅಂತ. ಫ್ಲೈಟ್ ಪ್ರೈಸಸ್ ಎಲ್ಲ ಗಗನಕ್ಕೆ ಏರ್ಬಿಟ್ಟಿದೆ. ನಾವು ಬರ್ಬೇಕಾದ್ರೆ ಎಷ್ಟು ಕೊಟ್ಬಿಟ್ಟು ಅದು ಡಬ್ಬಲ್ಲು ಟ್ರಿಬ್ಬಲ್ಲು ಫ್ಲೈಟ್ ಚಾರ್ಜಸ್ ಎಲ್ಲ. ಸೊ ಅದು ಬೇಜಾರುತ್ತೆ, ನೋಡೋಣ ಏನಾಗುತ್ತೆ ಅಂತ. ಏನಿದೆ ಚೆಸ್ಟ್ ರೋಟಿ. ನಾವೆಲ್ಲ ಊಟ ಮುಗಿಸ್ಕೊಂಡು ಈಗ ಬಂದಿದ್ದೀವಿ ವಾಪಸ್ ಪ್ಲ್ಯಾಟ್ಫಾರ್ಮ್ಗೆ. ಸೊ ನಮ್ಮ ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ಇನ್ನೂ ಗೊತ್ತಿಲ್ಲ. ಸದ್ಯಕ್ಕಂತೂ ಲಗೇಜ್ ಸಿಕ್ಕಾಪಟ್ಟೆ ಇದೆಯಲ್ಲ. ಇದರಲ್ಲಿ ಬರೀ ಒಂದು 7-8 ಜನದ ಲಗೇಜ್ ಅಷ್ಟೇ ಇರೋದು. ನೋಡಿ ಎಷ್ಟಿದೆ ನಮ್ಮ ಲಗೇಜ್, ಇಷ್ಟು ಜನದ್ದು. ಆ್ಯಂಡ್ ಇನ್ನೊಂದು 3 ಜನ ಏನೋ ಅಲ್ವಾ ಒಳಗಿದ್ದಾರೆ ಅಲ್ವಾ, ಇಬ್ಬರ ಒಳಗಿದ್ದಾರೆ. ಸೊ ಅವ್ರು ದುಡ್ಡು ಕೊಟ್ಬಿಟ್ಟು ಒಳಗೆ ಹೋಗಿದ್ದಾರೆ. 8 ಜನದ ಲಗೇಜು ಇಷ್ಟು, ಇಬ್ಬರದು ಕಮ್ಮಿ ಮಾಡಿ ನೋಡಿ ಇನ್ನೆಷ್ಟಿರ್ಬೋದು ನಮ್ಮ ಲಗೇಜ್. ಯೋಚನೆ ಮಾಡಿ ಎಷ್ಟೇ ಚೆತ್ತಾಕೊಂಡು ಬಂದಿದ್ದೀವಿ ನಾವು ಅಂತ. ಸೊ ಇವಾಗ ನಾವು ಇದನ್ನು ಕಾಯ್ತೀವಿ, ಅವರು ಊಟ ಮಾಡ್ಕೊಂಬರ್ತಾರೆ. ಇದನ್ನು ಕಾಯ್ತಿದ್ದವರು. ಇವಾಗ ನಮ್ಮದು ವಾಚ್ಮ್ಯಾನ್ ಡ್ಯೂಟಿ ಶುರು. ನೋಡಿ ಇಲ್ಲಿ ಯಾವ ಪರಿಸ್ಥಿತಿಲಿ ಕೂತಿದ್ದೀವಿ ಅಂತ ಅಂದ್ಬಿಟ್ಟು ಟ್ರ್ಯಾಕ್ ಮುಂದೆ. ಸದ್ಯಕ್ಕೆ ಏನಕ್ಕಪ್ಪ ಅಂತಂದರೆ ಬ್ಯಾಗ್ಗಳು 4 ತುಂಬ ಜಾಸ್ತಿ ಇರೋದ್ರಿಂದ 4 ಮೂಲೆಯಲ್ಲೂ ಒಬ್ರೊಬ್ರು ಕುತ್ಕೊಂಡಿದ್ದೀವಿ. ಸೊ ಯಾವ ಕಡೆಯಿಂದಲೂ ಮಿಸ್ ಆಗಬಾರ್ದೇನೋ ಅಂತ ಅಂದ್ಬಿಟ್ಟು. ಬಿಕಾಸ್ ಇಲ್ಲೊಂದು ಸ್ವಲ್ಪ ಹಿಂಸೆ ಆಯಿತು ನಮಗೆ. ಒಂದಿಬ್ಬರು ಬಂದುಬಿಟ್ಟು ಕಿರಿಕ್ ಎತ್ತಿದ್ರು. ಕಿರಿಕ್ ಅಂದರೆ ಕಿರಿಕ್ ಅನ್ನೋಕ್ಕಾಗಲ್ಲ, ಬಟ್ ಯಾವುದೋ ಒಂದು ಸಣ್ಣ ಮಗುನ ಕರ್ಕೊಂಬಂದ್ಬಿಟ್ಟು ನಮ್ಮನ್ನು ಡೈವರ್ಟ್ ಮಾಡಿದ್ರು. ಇಲ್ಲ ನಿಜವಾಗ್ಲೂ ನಡೀತಿತ್ತೋ ಗೊತ್ತಿಲ್ಲ. ಸೀದಾ ನಮ್ಮ ಹತ್ರನೇ ಬಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಬ್ಯಾಗ್ ಕದ್ಬಿಟ್ಟಿದ್ದಾನೆ ಈ ಹುಡುಗ ಅಂತ. ಚಿಕ್ಕ ಹುಡುಗನ ಯಾರೋ ಒಬ್ಬರು ದೊಡ್ಡವರು ಬ್ಲೇಮ್ ಮಾಡ್ತಿದ್ರು. ಆ ಹುಡುಗ ಅಳ್ತಾ ಇರಲಿಲ್ಲ, ಬಟ್ ಯಾರು ಕಣ್ಣಲ್ಲಿ ನೀರು ಥರ ಏನೇನೋ ಇತ್ತು. ಸೊ ಬಂದು ಹಿಂಗೆ ಕದ್ಬಿಟ್ಟು ನೋಡು ಅಂತ ನಮಗೆ ಹೇಳ್ತಾಯಿದ್ರು, ಡೈವರ್ಟ್ ಮಾಡ್ತಾಯಿದ್ರು. ಸೊ ಸೀದಾ ಸರಿ ಅಲ್ಲಿದ್ದರೆ ಸರಿ ಆಗೋದಿಲ್ಲ, ನಮ್ಮನ್ನು ಡೈವರ್ಟ್ ಮಾಡಿ ಯಾರಾದರೂ ಬ್ಯಾಗಿಗೆ ಹೇಳಿದ್ರೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಸೀದಾ ಹಿಂಗೆ ಬಂದುಬಿಟ್ರಿ. ಸೊ ಇವಾಗ 4 ಮೂಲೆಯಲ್ಲೂ ಒಬ್ಬರೊಬ್ಬರು ಕುತ್ಕೊಂಡಿದ್ದೀವಿ. ಸೊ ಇದು ನಡೀತು. ಓಕೆ, ನಾವು ಹುಷಾರಾಗಿರಿ. ಹೇಳೋಕ್ಕಾಗಲ್ಲ ಎಲ್ಲಿ ಯಾವಾಗ ಏನು ಅಂತ ಅಂದ್ಬಿಟ್ಟು. ಬರಬೇಕಾದ್ರೂ ಅಷ್ಟೇ ಟ್ರೈನಲ್ಲಿ ಚಾರ್ಜರ್ ಕಳ್ತನ ಆಗಿದೆ ನಂದಲ್ಲ, ನನ್ನ ಫ್ರೆಂಡು. ಸೊ ಅವ್ರು ಹಾಕ್ಬಿಟ್ಟು ನಾವು ಬಿಟ್ಬಿಟ್ಟು ಟಾಯ್ಲೆಟ್ಗೆಲ್ಲ ಹೋಗಿದ್ದಾರೆ, ಎತ್ಬಿಟ್ಟಿದ್ದಾರೆ. ಸ್ಟೇಷನಲ್ಲಿ ಹೀಗೆ ಕುತ್ಕೊಂಡಿದ್ವಿ. ಆ್ಯಂಡ್ ಅದೇ ಟೈಮಿಗೆ ಕನ್ನಡ ಕೇಳಿಸ್ತು ಕಿವಿಗೆ. ಓಕೆನಾ? ಸೊ ಯಾವ ಊರಣ ಅಂತ ಕೇಳ್ದಿರೋದು. ಇಲ್ಲೇ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿದ್ದಾರೆ ನೋಡ್ರಿ. ಯಾವ ಊರು ಬ್ರೋ? ಜೋರಾಗಿಳಿ. ಮಂಡ್ಯ ಬಾಯ್ಸ್. ಓ KGK ಬ್ರೋ ಅಂತ ಅವಾಗ ಅವ್ರು ಅಂದಾಗ ನಾನು ಕರೀತಾರೆ ನೋಡ್ತಾ ಇರಲಿಲ್ವಾ, ಗೊತ್ತು ಆಗ್ತಾ ಇರ್ರಿ. ನಾನು ಇಲ್ಲೇ ಕೂತ್ಕೊಂಡಿದ್ದೆ ಗೈಸ್. ನೋಡಿ ಗೈಸ್, ಒಂದೇ ಭಾರತ್ ನಮ್ಮ ಮುಂದೆನೆ ಇಲ್ಲೇ ಕುತ್ಕೊಂಡಿದ್ದೀವಿ, ಇಲ್ಲೇ ಹೋಗ್ತಾ ಇದೆ. ಎಂತೆಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅಂದರೆ ಏನಾಗಿದೆ ಅಂತ ಮಾಡ್ತಾರವರು ಅಪ್ಪ ಮಗನ. ಗೈಸ್ ಏನೋ ಒಂದು ಕಿರಿಕ್ ಆಯ್ತು. ಸೊ ಜನ ಎಲ್ಲ ತುಂಬ್ಕೊಂಡ್ಬಿಟ್ಟಾರೆ. ಹಾಕೊಂಡ್ರು ಪೊಲೀಸು. ಗಾಂಜಾ ಹೊಡಿತಾ ಇದ್ರು ಇಲ್ಲೇ. ಆಫ್ ಮಾಡೋಕ್ಕೆ ಬರ್ತಾಯಿಲ್ಲ. ಹೊಡೆದಯ್ಯ ಬಿಟ್ಟವ್ರು ಫುಲ್ಲು. ಬ್ಲೂಟೂತಲ್ಲಿ ಆಫ್ ಮಾಡೋಕ್ಕೂ ಬರ್ತಾಯಿಲ್ಲ. ಅದೇ ಅದು ಆಫ್ ಮಾಡೋಕ್ಕೂ ಬರ್ತಾಯಿಲ್ಲ ಅವ್ರಿಗೆ. ಆಟೋಮೆಟಿಕ್ಕಾಗಿ ಆನ್ ಆಗ್ತಾ ಇದೆ ಮ್ಯೂಸಿಕ್ಕು. ಕತೆನೋ ಅಲ್ಲಿಂದ ಎಷ್ಟು ಹೊಡಿತಾವ್ರೆ ಗಾಂಜಾನ ಅಂದರೆ ಹಂಗೆ ಹೊಡಿತಾವ್ರೆ. ಏನೂ ಮಾಡ್ತಾಯಿಲ್ಲ, ಸುಮ್ಮನೆ ಹೋಗ್ಬಿಟ್ರು. ನಮ್ಮ ಟ್ರೈನ್ ಬರುತ್ತೆ ಆದಷ್ಟು ಬೇಗ ಅಂತ ಅನೌನ್ಸ್ಮೆಂಟ್ ಆಯಿತು. ಬನ್ನಿ ಹೋಗೋಣ. ಯಾವ ಗಲೀಜು ಏನು ನೋಡ್ತಾ ಇಲ್ಲ ಗುರು. ಅಲ್ಲೇ ಕಾಲ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೀವಿ. ಈಗ ನಮ್ಮ ಬ್ಯಾಗ್ಗಳನ್ನೆಲ್ಲ ಹೊತ್ಕೊಂಡು ಹೋಗೋದೇ ಇರೋದು. ಯಾಕ್ರೋ ಸ್ಟೇಡಿಯಂ ಮಾಡ್ಕೊಂಡ್ಬಿಟ್ಟವ್ರೆ ಅವರವರೇ. ಆಗಾಗ ಸಡನ್ನಾಗಿ ಇಲ್ಲಿ ಕೂಗಾಡ್ತಿರ್ತಾರೆ. ಏನಕ್ಕೆ ಅಂತಲೂ ಗೊತ್ತಾಗಲ್ಲ. ಕೂಗಾಡ್ತಾರೆ. ಓಡ್ ಬಂದ್ಬಿಟ್ಟು ಓಡ್ ಬಂದ್ಬಿಟ್ಟು ಬಡ್ ಅಂತ ಗೋಡೆಗೆ ಪಂಚ್ ಮಾಡ್ತಾರೆ. ಏನೇನೆಲ್ಲ ಅದೇ ಒಂದೊಂದು ಥರ ನಡೀತಾ ಇರುತ್ತೆ ಅಂತ ಹೇಳಿದ್ದು. ಬೇರೆ ಮಾಡಿದ್ರು ಹೋಗ್ತಾರೆ. ಸೊ ಕಿರಿಕ್ಗಳು ಎಲ್ಲ ಥರದ್ದು ನಡೀತಾ ಇರುತ್ತೆ ಇಲ್ಲಿ. ಏನಿವೆ ಈಗ ಸದ್ಯಕ್ಕೆ ಬಂದ್ಬಿಟ್ಟು ನಿಂತ್ಕೊಂಡಿದ್ದೀವಿ. ಇಲ್ಲೇ ಎಲ್ಲ ಬರುತ್ತೆ. ಇಲ್ಲಿ ಟ್ರೈನ್ ಬರೋ ಟೈಮು. S5 ನಮ್ಮದು. ಸೊ ನಿಂತಿದ್ದೀವಿ. ಆಲ್ಮೋಸ್ಟ್ ಎಲ್ಲರದು S5. ಸೊ ಟಿಕೆಟ್ಸ್ ಮಾತ್ರ ಒಂಚೂರು ಹಿಂದೆ ಮುಂದೆ ಬೇರೆ ಸೀಟ್ಗಳು ಸ್ಕಿಪ್ ಆಗಿದೆ ನಂಬರ್ಗಳು. ಓಹೋ ತಾತ ನಮ್ಮ ಹತ್ರ ದುಡ್ಡು ಇಸ್ಕೊಂಡೋಗಿ ತಾತ ಅಲ್ಲೋಗಿ ಜೈಕಾರ ಕೂಗಿಸ್ತಾರೆ. ಜೋರಾಗಿ ಕೊಟ್ಟಿರ್ತಾರೆ. ಅದಕ್ಕೆ ಗೈಸ್ ಬಂತು ನಮ್ಮ ಟ್ರೈನು. ಸೀಟು ಸಿಕ್ಕಿದೆ ನಮ್ಮದು ಇಬ್ಬರದು. ಮಿಕ್ದವ್ರದ್ದು ಇನ್ನೂ ಸಾಟ್ ಆಗ್ತಾ ಇದೆ. ಸುಮ್ಮನೆ ಬಂದ್ಬಿಟ್ಟು ಸೀಟಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದೇ ಆಗಿರೋದಲ್ಲಿ ಕಿರಿಕ್ ನಡೀತಾ ಇದೆ ಅಲ್ಲಿ.
ಟಿಕೆಟ್ ತೋರಿಸಿದ್ರೆ ತೋರಿಸ್ತಾ ಇಲ್ವೇನೋ ಅಲ್ಲಿ ನೋಡಿ, So, ಇವಾಗ- ಏನೋ ಆಗ್ತಾ ಇದೆ. ನೋಡಿ ಇವಾಗ ಇಳಿತಾನೆ. ಎನಿವೆ ಇವಾಗ ಇಳಿತಾವ್ರಾ ಟಿಕೆಟ್ ತೋರಿಸೋದಾಗ ಇಳಿತಾರಿಲ್ಲ ಅಲ್ಲಿವರೆಗೂ ಮಾತಾಡಿ ಬಂದಿದ್ದಕ್ಕೆ ಇಳಿತಾ ಟಿ ಸಿ ಇರೋದು. ಬಂದವ್ರೆ ಹ್ಮ್. ಕಿರಿಕು ಗೈಸ್, ಇದೇ ಕಿರಿಕು, ಬರ್ಬೇಕಾದ್ರೆ ಇದೇ ಕಿರಿಕು, ತಲೆನೇ ಕೆಡ್ಸ್ಕೊಳ್ಳಲ್ಲ, ಇಲ್ಲ ಅಂದ್ರೆ ಇಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ, ಕಿರಿಕೆ ಮಾಡ್ತಾರೆ. ಇಲ್ಲ ನಾನು ಇಲ್ಲೇ ಕೂತ್ಕೋತೀನಿ ಏನೀಗ ಅಂತಾರೆ. ಸೊ ಈಗ ನಾವು ಮಲ್ಕೋತೀವಂತೆ. ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ವ್ಲಾಗ್ ಇಲ್ಲಿವರೆಗೂ ನೋಡ್ಕೆ. ನಾಳೆ ಏನೇನಾಗುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು ನಾಳೆ ಸಿಗ್ತೀನಂತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ನೋಡ್ತಾ ಇದ್ರೆ. ಆ್ಯಂಡ್ ನೆಕ್ಸ್ಟ್ ಆಗ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ ಗೈಸ್, ಸಿ ಯು. ಏಯ್ ಬರ್ರಿ ಸಾಕು ಕಿರಿಕು ಇನ್ನೂ ನಡೀತಾರೆ. ಏನು ದುಡ್ಡು ಹೊಡಿತಾರೆ ಗುರು, ಹೆಂಗೆ ಮೋಸ ಮಾಡ್ತಾರೆ. ಹೇಳೋದೊಂದು 100 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಟಿಕೆಟ್ ಮೇಲಿರೋ ಪ್ರೈಸ್ಗೆ ಅಂತ ಹೇಳೋದು ಬಲೆ ಮೋಸ. ಈ ಥರ ಬಿಡೋಕ್ಕೆ ಹೋಗಬೇಡಿ, ಕೊಡಿಸ್ತೀನಿ ಟಿಕೆಟು ಅಂತ ಯಾರಾದರೂ ಬಂದೆ ಕಿತ್ತೋದು ನನ್ನ ಮಕ್ಕಳು ಇಲ್ಲಿರೋರು. ಇಷ್ಟು ತಿಕಾ ಉರಿತಾ ಇದೆ ಅಂದರೆ ಇಷ್ಟು ತಿಕಾ ಉರಿತಾ ಇದೆ. ಯಾವನ್ಗಾರು ಭಿಕ್ಷೆ ಬೇಡ ಅಂತ ಕೊಟ್ಟಿದ್ರು ಏನು ಅನ್ನಿಸ್ತಾ ಇರಲಿಲ್ಲ. ಅನ್ಯಾಯವಾಗಿ ದುಡ್ಡು ಎತ್ಬಿಟ್ರಲ್ಲ, ಅದು ಸಿಟ್ಟು ಬರ್ತಾ ಇರೋದು.